भ्यो नमः। हरिः ओम्। व्यासाय भवनाशाय श्रीशाय गुणराशये हृद्याय शुद्धविद्याय मध्वाय च नमो नमः। नारायणाय परिपूर्णगुणार्णवाय विश्वोदय स्थितिलयो नीतिप्रदाय ज्ञानप्रदाय विबुधासुरसौख्यदुःखसत्कारणाय वितताय नमो नमस्ते। श्रीगुरुभ्यो नमः। हरिः ओम्। ಹಿಂದಿನ ಪಾಠದಲ್ಲಿ ನಾವು ನೋಡಿದಂತೆ ಆ 4 ಜನರು ಕೂಡ ದ್ರೌಪದಿಯಲ್ಲಿ ಸೇರಿಕೊಂಡು ನಳ ಮಹಾರಾಜ ಮತ್ತು ದಮಯಂತಿ ದೇವಿಯರ ಮಗಳಾಗಿ ಇಂದ್ರಸೇನ ಎನ್ನುವ ಹೆಸರಿನಿಂದಾಗಿ ಹುಟ್ಟಿದರು. ನಳನಂದಿನಿ ಅಂದ್ರೆ ನಳನ ಮಗಳು ಅಂತ ಅಷ್ಟೇ ಅರ್ಥ. ಇಂದ್ರಸೇನೆಯಾಗಿ ಹುಟ್ಟಿದರು. ಆ ಸಂದರ್ಭದಲ್ಲಿ ಏನಾಯ್ತು, ಮುದ್ಗಲ ಎನ್ನುವಂತಹ ಒಬ್ಬ ಋಷಿ ತಪಸ್ಸು ಮಾಡ್ತಾ ಇದ್ದ. ಅವನೊಂದು ಪುರಾಣದಲ್ಲಿ ಕೇಳ್ತಾ ಇದ್ದ, ಬ್ರಹ್ಮದೇವರು ತನ್ನ ಮಗಳನ್ನೇ ಮೋಹಿಸಿದರು ಅಂತ. ಅದನ್ನು ಕೇಳಿ ಬ್ರಹ್ಮದೇವರಿಗೆ ಅಪಹಾಸ್ಯವನ್ನು ಮಾಡಿದ, ತನ್ನ ಮಗಳನ್ನೇ ಮೋಹಿಸಿದಂತಹ ವ್ಯಕ್ತಿ ಅಂತ. ಅದರಿಂದಾಗಿ ಬ್ರಹ್ಮದೇವರು ಅವನಿಗೆ ಶಾಪವನ್ನು ಕೊಟ್ಟರು. ಭಾರತೀ ದೇವಿ, ಶ್ಯಾಮಲಾ, ಶಚಿ, ಉಷಾ, ಪಾರ್ವತಿ ಈ 5 ಜನರ ಸಂಘವನ್ನು ಮಾಡುವಂತಹ ಶಾಪವನ್ನ ಕೊಟ್ರು. ಸಂಘ ಮಾಡಿದ್ರಿಂದ ಏನಾಗುತ್ತೆ, ನಿನಗೆ ನಭೂತಯೇ ದೊಡ್ಡ ಅನರ್ಥ ಉಂಟಾಗುತ್ತೆ. ಯಾಕಂದ್ರೆ ಅವರು ಸ್ವರೂಪದಲ್ಲಿ ನಿನಗಿಂತ ಭಾರಿ ದೊಡ್ಡವರು. ಅವರ ಸಂಘ ಮಾಡಿದ್ದರ ಪರಿಣಾಮವಾಗಿ ನಿನಗೆ ಭಾರಿ ದೋಷ ಬರುತ್ತೆ ಎಂದು ಶಾಪವನ್ನು ಕೊಟ್ಟರು. ಮತ್ತೆ ಅವನು ಬ್ರಹ್ಮದೇವನ ಕುರಿತು ತಪಸ್ಸನ್ನು ಮಾಡಿದಾಗ ಅದಕ್ಕೆ ಪ್ರತಿಯಾಗಿ ಉಶಾಪವನ್ನು ಕೂಡ ಕೊಟ್ಟರು. ನಿನ್ನ ದೇಹದಲ್ಲಿ ಸಾಕ್ಷಾತ್ ವಾಯುದೇವರ ಪ್ರವೇಶ ಮಾಡಿ ಅವರ ಸಂಘವನ್ನು ಮಾಡ್ತಾರೆ. ನೀನು ಅವಾಗ ಮೂರ್ಛೆ ಹೋಗಿರ್ತೀಯ, ಇದರ ನಿನಗೆ ಯಾವುದೇ ಪರಿವಿರೋದಿಲ್ಲ, ಹಾಗಾಗಿ ನಿನಗೆ ಪಾಪವು ಬರೋದಿಲ್ಲ ಅಂತ ಅನುಗ್ರಹವನ್ನು ಮಾಡ್ತಾರೆ. ಇಷ್ಟಾದ ಮೇಲೆ ಆ ಮುದ್ಗಲ ಅರ್ಥಾತ್ ಮುದ್ಗಲನ ಒಳಗಡೆ ಇರುವಂತಹ ವಾಯುದೇವರು ಇಂದ್ರಸೇನೆಯನ್ನು ಮದುವೆ ಆಗ್ತಾರೆ. ಅನೇಕ ವರ್ಷಗಳ ಕಾಲ ವಿಹಾರವನ್ನು ಮಾಡಿ ಕೊನೆಗೆ ವಾಯುದೇವರು ಆ ಮುದ್ಗಲನನ್ನ ಎಚ್ಚರಿಸಿ ತಾವು ತಮ್ಮ ಲೋಕಕ್ಕೆ ಹೋಗ್ತಾರೆ ಅಂತ ಇಷ್ಟು ವಿಚಾರ ಆಗಿತ್ತು. ಇಂದು 128ನೇ ಶ್ಲೋಕದಿಂದಾಗಿ ಪ್ರಾರಂಭ. ತಥೋ ದೇಶಾಂತರಂ ಗತ್ವಾ ತಪಶ್ಚಕ್ರೇ ಸ ಮುದ್ಗಲಃ ಸೇಂದ್ರಸೇನಾ ವಿಯುಕ್ತಾಥ ಭರ್ತ್ರಾ ಚಕ್ರೇ ಮಹತ್ತಪಃ. ಪದಚ್ಛೇದ. ತತಃ ದೇಶಾಂತರಂ ಗತ್ವಾ ತಪಃ ಚಕ್ರೇ ಸಹ ಮುದ್ಗಲಃ ಸಾ ಇಂದ್ರಸೇನಾ ವಿಯುಕ್ತ ಅಥ ಭರ್ತ್ರಾ ಚಕ್ರೇ ಮಹತ್ತಪಃ. ಮುದ್ಗಲನಿಗೆ ಎಚ್ಚರ ಆಯಿತು. ಎಚ್ಚರಾದಾಗ ಅವನಿಗೆ ಪರಿಸ್ಥಿತಿ ಅರ್ಥ ಆಯಿತು. ವಾಯುದೇವರು ನನ್ನ ಶರೀರದಿಂದಾಗಿ ಹೊರಟು ಹೋಗಿದ್ದಾರೆ, ಅರ್ಥಾತ್ ಪ್ರಾಣ ಇದೆ ಅಂತಹ ಅಂದ್ರೆ ಭಾರತೀ ದೇವಿಯರೊಟ್ಟಿಗೆ ವಿಹಾರವನ್ನು ಮಾಡುವಂತ ಏನು ವಾಯುದೇವ ಸನ್ನಿಧಾನ ಇತ್ತಲ್ಲ, ಅದು ಹೊರಟು ಹೋಗಿದೆ ಅಂತ ಗೊತ್ತಾಯಿತು. ತಕ್ಷಣ ಅವನೇನ್ ಮಾಡಿದ, ನಾನು ಇನ್ನು ಅದೇ ರೀತಿ ಮುಂದುವರೆದರೆ ನನಗೆ ದೋಷ ಅಂಟುತ್ತೆ ಅಂತ ದೇಶಾಂತರಂ ಗತ್ವ ಆ ದೇಶವನ್ನು ಬಿಟ್ಟು ಬೇರೆ ಪ್ರದೇಶಕ್ಕೆ ಹೋಗಿ ತಾನೇ ಮಾಡಿದ. ತಪಃ ಚಕ್ರೇಸ ಮುದ್ಗಲಃ ಆ ಮುದ್ಗಲ ಋಷಿಗಳು ತಪಸ್ಸನ ಮಾಡ್ಲಿಕ್ಕೆ ಅಂತ ಹೋಗ್ಬಿಟ್ರು. ಇಂದ್ರಸೇನಾ ಭರ್ತ್ರಾ ವಿಯುಕ್ತ. ಈಗ ಇಂದ್ರಸೇನೆಗೆ ಪತಿ ಇಲ್ಲ, ಪತಿಯ ಅಗಲಿಕೆ ಆಗಿದೆ. ಹಾಗಾಗಿ ಆ ಇಂದ್ರಸೇನೆ ಏನ್ ಮಾಡಿದಳು, ಅವಳು ಕೂಡ ಮಹತ್ತಪಃ ಚಕ್ರ ಉಗ್ರವಾದಂತಹ ದೊಡ್ಡ ತಪಸ್ಸನ್ನ ಆಚರಣೆ ಮಾಡಿದಳು. ಹೀಗೆ ಮುದ್ಗಲ ದೇಶಾಂತರಕ್ಕೆ ಹೋಗಿ ತಪಸ್ಸನ್ನು ಮಾಡಿದ. ಇಂದ್ರಸೇನೆ ತಾನು ಕೂಡ ದೊಡ್ಡ ತಪಸ್ಸನ್ನ ಮಾಡ್ಲಿಕ್ಕೆ ಶುರು ಮಾಡಿದಳು. ಮುಂದೆ ತದ್ದೇಹಗ ಭಾರತೀತು ಕೇಶವಂ ಶಂಕರೇ ಸ್ಥಿತಂ ತೋಷಯಾಮಾಸ ತಪಸ ಕರ್ಮೈಕ್ಯಾರ್ಥಂ ಹಿ ಪೂರ್ವವತ್.
ಪದಚ್ಛೇದ ತದ್ದೇಹಗ ಭಾರತಿ ತು ಕೇಶವಂ ಶಂಕರೇ ಸ್ಥಿತಂ ತೋಷಯಾಮಾಸ ತಪಸ ಕರ್ಮೈಕ್ಯಾರ್ಥಂ ಹಿ ಪೂರ್ವವತ್. ಮತ್ತೆ ತಪಸ್ಸು ಯಥಾವತ್ತಾಗಿ ಯಾವ ರೀತಿಯಾಗಿ ವಿಪ್ರಕನ್ಯರಾಗಿದ್ದಾಗ ತಪಸ್ಸು ಮಾಡಿದ್ರಲ್ಲ, ಮತ್ತೆ ಅದೇ ರೀತಿಯಾಗಿ ಆ ರುದ್ರದೇವನ ಕುರಿತು ತಪಸ್ಸು. ಆದರೆ ಭಾರತೀ ದೇವಿ ಮಾತ್ರ ತದ್ದೇಹಗ ಭಾರತಿ, ಆ ದೇಹದಲ್ಲಿದ್ದಂತಹ ಭಾರತೀ ದೇವಿ ಶಂಕರೇ ಸ್ಥಿತಂ ಕೇಶವಂ, ರುದ್ರದೇವರ ಅಂತರ್ಯಾಮಿಯಾದಂತಹ ಪರಮಾತ್ಮನನ್ನು ಕುರಿತು ತಪಸ್ಸನ್ನ ಮಾಡಿದಳು. ಉಳಿದವರು ಯಥಾವತ್ತಾಗಿ ರುದ್ರದೇವರ ಕುರಿತು ತಪಸ್ಸನ್ನು ಮಾಡಿ ತಪಸ ತೋಷಯಾಮಾಸ, ಅವರನ್ನ ಸಂತೋಷಗೊಳಿಸಿದರು. ಭಾರತೀ ದೇವಿ ಯಾಕೆ ತಪಸ್ಸು ಮಾಡಿದಳು? ಮತ್ತೆ ಯಥಾವತ್ ಅದೇ ಉತ್ತರ, ಪೂರ್ವವತ್ ಕರ್ಮೈಕ್ಯಾರ್ಥಂ. 5 ಜನ ಒಂದೇ ದೇಹದಲ್ಲಿದ್ದಾರೆ, ಹಾಗಾಗಿ ದೇಹ ಒಂದೇ ಮನಸ್ಸು ಒಂದೇ, ಹಾಗಾಗಿ ಕರ್ಮವು ಒಂದೇ ಆಗಬೇಕು. ಆ ಒಂದು ಹಿನ್ನೆಲೆಯಲ್ಲಿ ಭಾರತೀ ದೇವಿ ತಪಸ್ಸನ್ನ ಮಾಡಿದರು. ಹೀಗೆ ಅವರೆಲ್ಲರೂ ಕೂಡ ರುದ್ರದೇವರ ಕುರಿತು ತಪಸ್ಸನ್ನು ಮಾಡಿದರು. ಭಾರತಿ ಮಾತ್ರ ರುದ್ರಾಂತರ್ಯಾಮಿಯಾದಂತಹ ಪರಮಾತ್ಮನನ್ನು ಕುರಿತು ತಪಸ್ಸನ್ನು ಮಾಡಿದಳು. ಮುಂದೆ ಉಮಾದ್ಯ ರೌದ್ರಮೇವಾತ್ರ ತಪಶ್ಚಕ್ರುಹು ಯಥಾಪುರ ಪ್ರತ್ಯಕ್ಷೇ ಚ ಶಿವೇ ಜಾತೆ ತದ್ದೇಹಸ್ತೆ ಚ ಕೇಶವೇ. ಪೃಥಕ್ ಪೃಥಕ್ ಸ್ವಭರ್ತ್ರಾಪ್ತ್ಯೈ ತಾಹ ಪಂಚಾಪ್ಯೇಕದೇಹಗಾಃ ಪ್ರಾರ್ಥಯಾಮಾಸುರಭವತ್ ಪಂಚಕೃತ್ವೋ ವಚೋಹಿತತ್. ಪದಚ್ಛೇದ ಉಮಾದ್ಯಾಃ ರೌದ್ರಂ ಏವ ಅತ್ರ ತಪಃ ಚಕ್ರುಃ ಯಥಾ ಪುರ ಪ್ರತ್ಯಕ್ಷೇ ಚ ಶಿವೇ ಜಾತೆ ತದ್ದೇಹಸ್ಥೆ ಚ ಕೇಶವೆ ಪೃಥಕ್ ಪೃಥಕ್ ಸ್ವಭರ್ತ್ರಾಪ್ತ್ಯೈ ತಾಃ ಪಂಚಾಃ ಅಪಿ ಏಕದೇಹಗಾಃ ಪ್ರಾರ್ಥಯಾಮಾಸುಃ ಅಭವತ್ ಪಂಚಕೃತ್ವಃ ವಚಃ ಹಿ ತತ್. ಮುಂದೆ ನಡೆಯುವಂತಹ ಘಟನೆಗಳು ನಮಗೆ ತುಂಬಾ ವಿಚಿತ್ರ ಅಂತ ಅನ್ಸುತ್ತೆ. ಹೀಗೆ ಉಮಾದ್ಯ ರೌದ್ರಮೇವ, ಭಾರತೀ ದೇವಿ ಪರಮಾತ್ಮನನ್ನ, ಉಮಾದ್ಯ ಪಾರ್ವತಿ ಶಚಿ ಶ್ಯಾಮಲಾ ಉಷಾ ಇವರೆಲ್ಲರೂ ಕೂಡ ರೌದ್ರಂ ತಪಃ ಚಕ್ರು ಅಂದ್ರೆ ರುದ್ರದೇವರನ್ನು ಕುರಿತಾದಂತಹ ತಪಸ್ಸನ್ನೇ ಮಾಡಿದರು. ಯಥಾಪುರ, ಹೇಗೆ ಹಿಂದೆ ಮಾಡಿದ್ರಲ್ಲ ಅದೇ ರೀತಿ ಈಗಲೂ ಕೂಡ ರುದ್ರದೇವರನ್ನು ಕುರಿತೇ ಆ 4 ಜನ ತಪಸ್ಸನ್ನು ಮಾಡಿದರು. ತಪಸ್ಸಿಗೆ ಒಲಿದಂತಹ ಶಿವೇ ಪ್ರತ್ಯಕ್ಷೆ, ರುದ್ರದೇವರು ಪ್ರತ್ಯಕ್ಷರಾದರು. ಅದೇ ರೀತಿಯಾಗಿ ತದ್ದೇಹಸ್ಥೆ, ರುದ್ರನ ಅಂತರ್ಯಾಮಿಯಾಗಿರುವಂತಹ ಪರಮಾತ್ಮನು ಪ್ರತ್ಯಕ್ಷನಾದ. ನೋಡಿ ಹೇಗಿದೆ, ಒಂದು ದೇಹ ತಪಸ್ಸು ಮಾಡೋದು ಒಬ್ಬರನ್ನ, ಆದರೆ ಆ ದೇಹದಲ್ಲಿ ಇದ್ದುಕೊಂಡು ಇರುವಂತಹ ಒಬ್ಬ ವ್ಯಕ್ತಿ ಅರ್ಥಾತ್ ಭಾರತೀ ದೇವಿ ತಪಸ್ಸು ಮಾಡೋದು ಯಾರನ್ನ? ರುದ್ರನ ದೇಹದ ಒಳಗಡೆ ಇರುವಂತಹ ಅಂತರ್ಯಾಮಿಯಾಗಿರುವಂತಹ ಪರಮಾತ್ಮನನ್ನ. ಹೀಗೆ ಮೇಲ್ನೋಟಕ್ಕೆ ಅದನ್ನು ನೋಡೋರಿಗೆ ಕಾಣಿಸೋದು ಹೇಗೆ, ಒಬ್ಬಳೇ ತಪಸ್ಸನ್ನು ಮಾಡ್ತಾ ಇದ್ದಾಳೆ ಅಂತ. ಆದರೆ ತಪಸ್ಸು ಮಾಡ್ತಾ ಇರೋರು ವಾಸ್ತವಿಕವಾಗಿ 5 ಜನ, ಅದರಲ್ಲೂ 4 ಜನ ರುದ್ರನನ್ನ, ಒಬ್ಬಳು ಪರಮಾತ್ಮನನ್ನ. ಹೀಗೆ ತಪಸ್ಸು ಮಾಡ್ತಾ ಇದ್ದಾರೆ. ಇಬ್ಬರು ಪ್ರತ್ಯಕ್ಷರಾದರು. ಪ್ರತ್ಯಕ್ಷರಾದಾಗ ಏನಂತ ಕೇಳಿದ್ರು? ಆ ಶರೀರದಲ್ಲಿ ಏಕದೇಹಗಾಹ, ಒಂದೇ ದೇಹದಲ್ಲಿ ಇದ್ದಂತಹ ಪಂಚಾಹ, ಆ 5 ಜನ ಏನ್ ಮಾಡಿದ್ರು? ಪೃಥಕ್ ಪೃಥಕ್, ಪ್ರತ್ಯೇಕವಾಗಿ, ಬೇರೆ ಬೇರೆಯಾಗಿ ಸ್ವಭರ್ತ್ರಾಪ್ತಿ, ನಮಗೆ ನಮ್ಮ ಪತಿ ಬೇಕು, ಪತಿಂ ದೇಹಿ ಅಂತ ಅವರೇ ಮಾಡಿದ್ರು. ಪ್ರಾರ್ಥಯಾಮಾಸುಹು,
4 ಜನ ರುದ್ರದೇವರ ಹತ್ತಿರ ಪ್ರಾರ್ಥನೆಯನ್ನು ಮಾಡಿದರು. ಭಾರತೀ ದೇವಿ ಪರಮಾತ್ಮನ ಹತ್ತಿರ ಪ್ರಾರ್ಥನೆ ಮಾಡಿದಳು. ಭಾರತೀ ದೇವಿಗೆ ಪ್ರಾರ್ಥನೆ ಮಾಡುವಂತಹ ಅನಿವಾರ್ಯತೆ ಇಲ್ಲ, ಆದರೆ ಪ್ರಾರ್ಥನೆ ಮಾಡಿದಳು. ಯಾಕೆ? ಕರ್ಮೈಕ್ಯಕ್ಕೋಸ್ಕರ. ಹೀಗೆ ಪ್ರಾರ್ಥನೆ ಮಾಡಿದರು. ಅಲ್ಲಿ ಏನಾಗ್ಬಿಡ್ತು, ಅವರು ವರವನ್ನ ಕೇಳಿದ್ರು, ಪತಿಂ ದೇಹಿ ಅಂತ. ಅದು 5 ಬಾರಿ ಹೊರಗಡೆ ಬಂತು. ಇನ್ನೊಂದ್ಸಲ ಹೇಳ್ತೇನೆ, ಅವರೆಲ್ಲರೂ ಕೂಡ 5 ಜನ ಒಂದೇ ದೇಹದಲ್ಲಿ ಇದ್ದಾರೆ. ಒಂದೇ ದೇಹದಲ್ಲಿ ಇದ್ದುಕೊಂಡು ಪ್ರತ್ಯೇಕವಾಗಿ ನಮಗೆ ನಮ್ಮ ಪತಿ ಬೇಕು ಅಂತ ವರವನ್ನು ಕೇಳಿದರು. ಕೇಳಿದಾಗ ಏನಾಯಿತು, ಒಟ್ಟು 5 ಸಲ ಪತಿ ಬೇಕು ಎನ್ನುವಂತಹ ಮಾತು 5 ಸಲ ಒಂದು ದೇಹದಿಂದಾಗಿ, ಅರ್ಥಾತ್ ಒಬ್ಬ ಸ್ತ್ರೀಯಿಂದಾಗಿ ಹೊರಗಡೆ ಬಂತು. ಇಂದ್ರಸೇನೆ ಬಾಯಿಂದಾಗಿ 5 ಸಲ ಪತಿ ಬೇಕು ಎನ್ನುವಂತಹ ಮಾತು ಬಂತು. ಮುಂದೆ ಶಿವದೇಹ ಸ್ಥಿತೋ ವಿಷ್ಣು ಭಾರತೇತು ದದೌ ಪತಿಂ. ಅನ್ಯಾಸಾಂ ಶಿವ ಏವಾಥ ಪ್ರದದೌ ಚತುರಃ ಪತಿ. ಪದಚ್ಛೇದ. ಶಿವದೇಹ ಸ್ಥಿತಃ ವಿಷ್ಣು ಭಾರತ್ಯೈ ತು ದದೌ ಪತಿಂ ಅನ್ಯಾಸಾಂ ಶಿವಃ ಏವ ಅಥ ಪ್ರದದೌ ಚತುರಃ ಪತಿ. ಸರಿ, ವರವನ್ನ ಕೇಳಿದ್ರು, 5 ಸಲ ಬಂತು. ಆವಾಗ ಶಿವದೇಹ ಸ್ಥಿತಃ ವಿಷ್ಣು, ಶಿವನ ಅಂತರ್ಯಾಮಿಯಾದಂತಹ ಪರಮಾತ್ಮ ಭಾರತೇತು ಪತಿಂ ದದೌ, ಭಾರತೀ ದೇವಿಗೆ ಪತಿಯನ್ನ ದದೌ ಕೊಟ್ಟು, ನಿನ್ನ ಪತಿ ಸಿಗ್ತಾರೆ ಅಂತ ವರವನ್ನು ಕೊಟ್ಟರು. ಅನ್ಯಾಸ ಉಳಿದ 4 ಜನರಿಗೆ ಏನಾಯ್ತು, ಶಿವ ಏವ ರುದ್ರದೇವರೇನೆ ಚತುರಃ ಪತಿಂ ಪದದೌ, ನಿಮಗೆ 4 ಜನ ಗಂಡಂದಿರು ಸಿಗ್ತಾರೆ ಅಂತ ವರವನ್ನು ಕೊಟ್ಟ. ಇಲ್ಲಿ ತನಕ ಎಲ್ಲವೂ ಕೂಡ ಸರಾಗವಾಗಿ ನಡೆದಿತ್ತು ಅಂತ ನಮ್ಗೆ ಗೊತ್ತಾಗುತ್ತೆ. ಮುಂದೆ ಏನಾಯ್ತು, ದೇವ್ಯಶ್ಚತಸ್ರಸ್ತುತದ ದತ್ತ ಮಾತ್ರೇ ವರೇ ಮುನ ದೇವಾನಾಂ ಅವತಾರಾರ್ಥಂ ಪಂಚದೇವ್ಯಸ್ಮ ಇತ್ಯಥ. ನಾಜಾನನ್ ಏಕದೇಹತ್ವಾತ್. ಚಿದ್ಯೋಗಾತ್ ಕ್ಷೀರ ನೀರವತ್. ತಾಶ್ರುತ್ವಾ ಸ್ವಪತಿಂ ದೇವಿ ನಚಿರಾತ್ ಪ್ರಾಪ್ಸ್ಯಸೀತಿ ಚ. ವಿಷ್ಣೂಕ್ತಂ ಶಂಕರೋಕ್ತಂ ಚ. ಚತ್ವಾರಃ ಪತಯಃ ಪೃಥಕ್. ಭವಿಷ್ಯಂತೀತ್ಯಥೈಕಸ್ಯಾಂ ಮೇನಿರೆ ಪಂಚಭರ್ತೃತಾಂ.
ಪದಚ್ಛೇದ ದೇವ್ಯಃ ಚ ಚತಸ್ರಃ ತು ತದಾ ದತ್ತಮಾತ್ರೆ ವರೇ ಅಮುನಾ ದೇವಾನಾಂ ಅವತಾರಾರ್ಥಂ ಪಂಚದೇವ್ಯಃ ಸ್ಮ ಇತಿ ಅಥ ನ ಅಜಾನನ್ ಏಕದೇಹತ್ವಾತ್ ಚಿದ್ಯೋಗಾತ್ ಕ್ಷೀರನೀರವತ್ ತಾಹ ಶ್ರುತ್ವಾ ಸ್ವಪತಿಂ ದೇವಿ ನ ಚಿರಾತ್ ಪ್ರಾಪ್ಸ್ಯಸಿ ಇತಿ ಚ ವಿಷ್ಣೂಕ್ತಂ ಶಂಕರೋಕ್ತಂ ಚ ಚತ್ವಾರಃ ಪತಯಃ ಪೃಥಕ್ ಭವಿಷ್ಯಂತಿ ಇತಿ ಅಥ ಏಕಸ್ಯಾಂ ಮೇನಿರೆ ಪಂಚಭರ್ತೃತಾ. ಹೀಗೆ ದತ್ತ ಮಾತ್ರೆ ವರೇ ಅಮುನಾ, ಅಮುನಾ ಅಂದ್ರೆ ಅವರಿಂದ, ಪರಮಾತ್ಮನು ವರವನ್ನು ಕೊಟ್ಟ, ರುದ್ರದೇವರು ವರವನ್ನು ಕೊಟ್ಟು ನಿಮ್ಮ ಪತಿಯರು ನಿಮಗೆ ಸಿಗ್ತಾರೆ ಅಂತ. ಆವಾಗ ದೇವ್ಯ ಚತಸ್ರಹ, ಆ 4 ಜನರಿದ್ರಲ್ಲ, ಭಾರತೀ ದೇವಿಯನ್ನು ಬಿಟ್ಟು ಉಳಿದ 4 ಜನರಿಗೇನಾಯ್ತು, ತಾವು ಯಾರು ಅನ್ನುವುದೇನೆ ಗೊತ್ತಿರಲಿಲ್ಲ ಅಂತ. ತಾವು ವಾಸ್ತವಿಕವಾಗಿ ದೇವಾನಾಂ ಅವತಾರಾರ್ಥಂ, ದೇವತೆಗಳ ಅವತಾರಕ್ಕೋಸ್ಕರ ತಾವು ಆ ಒಂದು ಶರೀರದಲ್ಲಿ ಸೇರಿದ್ದಾರೆ. ಪಂಚದೇವ್ಯ, ನಾವು 5 ಮಂದಿ ಒಟ್ಟಿಗೆ ಈ ಶರೀರದಲ್ಲಿ ಇದ್ದೇವೆ ಎನ್ನುವುದನ್ನೇ ಅವರು ಮರೆತು ಹೋಗಿ ಬಿಟ್ಟಿದ್ರು. ಪಂಚದೇವ್ಯ ಇತಿ ನ ಅಜಾನನ್, ತಾವು ಯಾರು, ಏನು, ಯಾಕಿಲ್ಲಿ ಇದ್ದೇವೆ, 5 ಜನ ಇದ್ದೇವೆ ಅನ್ನೋದನ್ನು ಕೂಡ ಮರೆತು ಹೋಗ್ಬಿಟ್ಟಿದ್ರು ಅಂತೆ. ಒಬ್ಬೊಬ್ಬರು ಇದ್ದೇವೆ ಅನ್ನೋದು ಮರೆತು ಹೋಗ್ಬಿಟ್ಟಿದ್ರು. ಪಾರ್ವತಿ ಅಭಿಪ್ರಾಯ ಏನು, ನಾನು ಒಬ್ಬಳೇ ಇದ್ದೇನೆ ಅಂತ. ಉಷಯ ಅಭಿಪ್ರಾಯ ಒಬ್ಬಳೆ, ಶ್ಯಾಮಲೆ ಒಬ್ಬಳೆ, ಶಚಿ ಒಬ್ಬಳೆ ಅಂತ. ಆದ್ರೆ ಭಾರತೀ ದೇವಿಗೆ ಮಾತ್ರ ಎಲ್ಲೂ ಕೂಡ ಗೊತ್ತಿತ್ತು, ಉಳಿದವರಿಗೆ ನಾವು ಒಬ್ಬರೇ ಇದ್ದೇವೆ, ಒಂದು ಶರೀರ ಒಂದು ಜೀವ ಅಂತ ಆ ರೀತಿಯ ಒಂದು ಭಾವನೆ ಇತ್ತು. 5 ಜನ ಒಟ್ಟಿಗೆ ಇದ್ದೇವೆ ಅನ್ನೋದನ್ನೇ ಅವರು ನ ಅಜಾನನ್, ಮರೆತು ಹೋಗಿ ಬಿಟ್ಟಿದ್ದರು. ಯಾಕೆ ಮರೆತಿದ್ರು ಅಂತಂದ್ರೆ, ಏಕದೇಹತ್ವ, ಅಲ್ಲಿ ದೀರ್ಘಕಾಲದಿಂದಾಗಿ ಒಂದೇ ದೇಹ ಇದೆ, ಮತ್ತು ಚಿದ್ ಯೋಗಾತ್, ಮನಸ್ಸು ಒಂದೇ ಆಗಿಬಿಟ್ಟಿದೆ. ಅದಾದ ಮೇಲೆ ಹೇಗೆ ಅಂತಂದ್ರೆ ಕ್ಷೀರ ನೀರವತ್, ಹಾಲಿನಲ್ಲಿ ನೀರು ಬೆರೆತಂತೆ ಆ 5 ಜನ ಒಂದಾಗಿ ಬಿಟ್ಟಿದ್ದಾರೆ ಒಂದೇ ದೇಹದಲ್ಲಿ. ಹಾಗಾಗಿ ಅವರಿಗೆ ತಾವು 5 ಜನ ಪ್ರತ್ಯೇಕ ಅಂತ ವಿಚಾರವೇ ಮರೆತು ಹೋಗ್ಬಿಟ್ಟಿತ್ತು. ಹಾಗಾಗಿ ಆ ಮಾತನ್ನ ಕೇಳಿದರು. ಯಾವ ಮಾತು? ರುದ್ರದೇವರು ಮತ್ತು ಪರಮಾತ್ಮ ಹೇಳಿದಂತಹ ಮಾತನ್ನ ಕೇಳಿದರು. ತಾಶ್ರುತ್ವ ಸ್ವಪತಿಂ ದೇವಿಂ ನಚಿರಾತ್ ಪ್ರಾಪ್ಸ್ಯಸೀತಿ, ನೀವು ನಿಮ್ಮ ಪತಿಯನ್ನ ಆದಷ್ಟು ಬೇಗ ಹೊಂದುವಿರಿ ಎನ್ನುವಂತಹ ಮಾತನ್ನ ಕೇಳಿದ್ರು. ನಿನ್ನ ಪತಿಯನ್ನು ನೀನು ಬೇಗ ಪಡಿತೀಯಾ ಅಂತ ಈ ಮಾತನ್ನ ಕೇಳಿದ್ರು. ಆ ಮಾತನ್ನು ಕೇಳಿದಾಗ ಅವರಿಗೆ ಏನ್ ಅನಿಸ್ತು ಅಂತಂದ್ರೆ, ಅಂದ್ರೆ ಒಂದು ಸಲ ಪರಮಾತ್ಮ ಹೇಳಿದ್ದು, ವಿಷ್ಣುಕ್ತಂ ಶಂಕರೋಕ್ತಂ ಚ, ಒಂದು ಸಲ ಪರಮಾತ್ಮ ಹೇಳಿದ, 4 ಸಲ ರುದ್ರದೇವರು ಹೇಳಿದ್ರು. ಹಿಂದೆ ನಾವು ಕೇಳಿದಂತೆ ಆ ಮಾತು 5 ಸಲ ಆ ದೇಹದಿಂದಾಗಿ ಹೊರಗಡೆ ಬಂತು. ನನ್ನ ಪತಿಯನ್ನ ಕೊಡು ಎನ್ನುವಂತಹ ಮಾತು 5 ಜನ ಕೇಳಿದ್ರಿಂದಾಗಿ ಆ ದೇಹದಿಂದಾಗಿ ಮಾತು 5 ಸಲ ಹೊರಗಡೆ ಬಂತು. ಪರಮಾತ್ಮ 1 ಸಲ ತಥಾಸ್ತು ಅಂತ ಹೇಳಿದ, ರುದ್ರದೇವರು 4 ಸಲ ತಥಾಸ್ತು ಅಂತ ಹೇಳಿದ್ರು, ನಿನ್ನ ಪತಿ ನಿನಗೆ ಸಿಗ್ತಾನೆ ಅಂತ ಹೇಳಿದ್ರು. ವಿಷ್ಣುಕ್ತಂ ಶಂಕರೋಕ್ತಂ ಚ ಚತ್ವಾರಃ ಪಥಯ ಪೃಥಕ್, ಪ್ರತ್ಯೇಕವಾಗಿ ಆ ಮಾತು ಹೊರಗಡೆ ಬಂತು. ಅದಕ್ಕನುಗುಣವಾಗಿ ರುದ್ರದೇವರು ಕೂಡ ಪ್ರತ್ಯೇಕವಾಗಿ ಹೇಳಿದರು. ಈ ರೀತಿಯಾಗಿ ರುದ್ರದೇವರು ಹೇಳಿದಂತಹ ಮಾತನ್ನ 4 ಜನ ಕೇಳಿಸಿಕೊಂಡು ತಪ್ಪಾಗಿ ಅದನ್ನ ಅರ್ಥ ಮಾಡಿಕೊಂಡ್ರು. ಏನಂತ? ಭವಿಷ್ಯಂತಿ ತಥೈಕಸ್ಯಾಂ ಮೇನಿರೆ ಪಂಚಭರ್ತೃತಾಂ, ಈ ರುದ್ರದೇವರು ನಮಗೆ ಏನಂತ ವರವನ್ನು ಕೊಟ್ರು? ಏಕಸ್ಯಾಂ, ಒಬ್ಬಳಿಗೇನೆ 5 ಜನ ಗಂಡಂದಿರು ಸಿಗ್ತಾರೆ ಅಂತ ವರವನ್ನು ಕೊಟ್ರು ಅಂತ ಅವರು ಭ್ರಮಿಸಿ ಬಿಟ್ಟರು. ಇನ್ನೊಂದ್ಸಲ ಹೇಳ್ತೇನೆ. ಆ 5 ಜನರು ಕೂಡ ತಪಸ್ಸನ್ನ ಮಾಡಿದ್ರು. ತಪಸ್ಸಿಗೆ ಒಲಿದಂತಹ ಪರಮಾತ್ಮ ಮತ್ತು ಮಹರುದ್ರ ದೇವರು ಬಂದಾಗ ಒಳಗಡೆ ಇದ್ದಂತಹ 5 ಜನ ಪತಿಂ ದೇಹಿ ಅಂತ ವರವನ್ನ ಕೇಳಿದರು. ಆ 5 ಮಾತುಗಳು ಪ್ರತ್ಯೇಕವಾಗಿ ಕೇಳಿಸಿತು. ಪರಮಾತ್ಮ ತಥಾಸ್ತು ಅಂತ ವರವನ್ನು ಕೊಟ್ಟ, ಒಂದಾಯಿತು. ರುದ್ರದೇವರು 4 ಸಲ ತಥಾಸ್ತು ಅಂತ ವರವನ್ನು ಕೊಟ್ರು. ಅದನ್ನು ಕೇಳಿದಂತಹ ಒಳಗಡೆ ಇದ್ದಂತಹ ಆ 4 ಜನರಿಗೆ, ಅಂದ್ರೆ ಭಾರತೀ ದೇವಿಯನ್ನು ಬಿಟ್ಟು ಉಳಿದ 4 ಜನರಿಗೆ ಅಂತ ಅನಿಸ್ತು, ಈ ರುದ್ರದೇವರು ಮತ್ತು ಪರಮಾತ್ಮ ನಮಗೆ 5 ಜನ ಗಂಡಂದಿರು ಸಿಗಲಿ ಅಂತ ವರವನ್ನು ಕೊಟ್ಟಿದ್ದಾರೆ ಅಂತ
ಪ್ರತಿಯೊಬ್ಬರು ಅಂದ್ಕೊಂಡ್ಬಿಟ್ರು. ಅರ್ಥಾತ್ ಉಷಾ ಏನಂತ ಅನ್ಕೊಂಡ್ಲು, ನನಗೆ ಈ ಪರಮಾತ್ಮ ಮತ್ತು ರುದ್ರದೇವರು ಸೇರಿ ಏನಂತ ಕೊಟ್ಟಿದ್ದಾರೆ, ನನಗೆ 5 ಜನ ಗಂಡಂದಿರು ಸಿಗಲಿ ಅಂತ ವರವನ್ನು ಕೊಟ್ಟಿದ್ದಾರೆ ಅಂತ ಉಷಾ ಅನ್ಕೊಂಡ್ಲು. ಶ್ಯಾಮಲೆ ಅದೇ ಅನ್ಕೊಂಡ್ಲು, ಪಾರ್ವತಿ ಅದನ್ನೇ ಅನ್ಕೊಂಡ್ಲು, ಶಚಿ ಅದನ್ನೇ ಅನ್ಕೊಂಡ್ಲು. ಹೀಗೆ ಆ 4 ಜನ ಅಂತ ಅನ್ಕೊಂಡ್ರು, ನಮಗೆ ಪ್ರತ್ಯೇಕವಾಗಿ 5 ಜನ ಪತಿಯರು ಸಿಗ್ತಾರೆ ಅಂತ ಅರ್ಥ ಮಾಡಿಕೊಂಡು ಬಿಟ್ಟರು. ಹೀಗೆ ನಾವು ಊಹೆ ಮಾಡ್ಕೊಳ್ಳಿಕ್ ಕೂಡ ಸಾಧ್ಯ ಇಲ್ಲದೆ ಇರುವಂತಹ ಘಟನೆಗಳೆಲ್ಲ ಇತಿಹಾಸದಲ್ಲಿ, ಪುರಾಣದಲ್ಲಿ ಆಗಿ ಹೋಗಿಬಿಟ್ಟಿದೆ. ಒಟ್ಟಿನಲ್ಲಿ ಇಷ್ಟ ಆಯಿತು. ಮುಂದೆ ರುರುದುಶ್ಚೈಕದೇಹಸ್ಥಾಃ ಏಕೈವಾಹಮಿತಿ ಸ್ಥಿತಾಃ ಅಥಾಭ್ಯಾಗಾನ್ ಮಹೇಂದ್ರೋತ್ರ ಸೋಬ್ರವೀತ್ ತಾಂ ವರಸ್ತ್ರಿಯಂ. ಪದಚ್ಛೇದ. ರುರುದುಃ ಚ ಏಕದೇಹಸ್ಥಾಃ ಏಕಾ ಏವ ಅಹಂ ಇತಿ ಸ್ಥಿತಾಃ ಅಥ ಅಭ್ಯಾಗಾತ್ ಮಹೇಂದ್ರಃ ಅತ್ರ ಸಹ ಅಬ್ರವೀತ್ ತಾಂ ವರಸ್ತ್ರಿಯಂ. ಆವಾಗ ಅವರು ಜೋರಾಗಿ ಅಳ್ಳಿ ಪ್ರಾರಂಭ ಆಗ್ಬಿಟ್ಟದ್ದು. ರುರುದುಹು, ಯಾಕೆ? ಏಕದೇಹಸ್ಥ ಏಕೈವಾಹಮಿತಿ, ಅವರೆಲ್ಲರೂ ಏನಂತ ಅನ್ಕೊಂಡ್ಬಿಟ್ರು, ನಾನು ಒಬ್ಬಳೇ ಅನ್ನುವಂತ ಭಾವನೆ ಬಂತು. ಅರ್ಥಾತ್ ಅವರಿಗೆ ನನ್ನೊಟ್ಟಿಗೆ ಮತ್ತೆ 4 ಜನ ಇದ್ದಾರೆ ಅನ್ನುವುದೇ ಮರೆತು ಹೋಗಿಬಿಟ್ಟಿತ್ತು. ಶಚಿ ಏನಂತ ಅನ್ಕೊಂಡ್ಲು, ನಾನೊಬ್ಬಳೇ 5 ಜನ ಹೇಗೆ ಮದುವೆ ಆಗಲಿ ಅಂತ ಅಳ್ಳಿಕ್ ಶುರು ಮಾಡ್ಬಿಟ್ರು. ಪಾರ್ವತಿ ಅದೇ, ಶ್ಯಾಮಲ ಅದೇ, ಉಷಾ ಅದೇ. ಹೀಗೆ ಅವರೆಲ್ಲರೂ ಕೂಡ ಒಂದೇ ದೇಹದಲ್ಲಿದ್ದಂತಹವರು ತಾವೇ ಮಾಡಿದ್ರು, ನಾನೊಬ್ಬಳೇ ಇಲ್ಲಿ ಇದ್ದೇನೆ, ನನಗೆ 5 ಜನ ಗಂಡಂದಿರಾಗ್ತಾರೆ ಅಂತ ಭ್ರಮಿಸಿ ಜೋರಾಗಿ ರುರುದುಹು ಅಳ್ಳಿಕ್ಕೆ ಶುರು ಮಾಡಿದ್ರು. ಆ ಸಂದರ್ಭದಲ್ಲಿ ಏನಾಯಿತು, ಅಲ್ಲಿಗೆ ಮಹೇಂದ್ರ, ಇಂದ್ರ ಬಂದ, ದೇವೇಂದ್ರ ಬಂದು ತಾಂ ವರಸ್ತ್ರೀಯಂ ಅಬ್ರವೀತ್, ಆ ಅಳ್ತಾ ಇರುವಂತಹ ಆ ಶ್ರೇಷ್ಠ ಸ್ತ್ರೀಯನ್ನ ಕಂಡು ಈ ರೀತಿಯಾಗಿ ಹೇಳಿದ. ಇನ್ನು ದೇವೇಂದ್ರ ಅಲ್ಲಿಗೆ ಯಾಕೆ ಬಂದ ಅಂತ ಮಹಾಭಾರತದಲ್ಲಿ ಬರುತ್ತೆ. ಅಲ್ಲಿ ಇದ್ದದ್ದು ಗಂಗಾ ನದಿಯ ತೀರ. ಗಂಗಾ ನದಿಯಲ್ಲಿ ಅಲ್ಲಿ ಏನಾಯ್ತು, ಬಂಗಾರದ ಕಮಲದ ಹೂಗಳು ಕಾಣಿಸ್ಲಿಕ್ಕೆ ಶುರುವಾಯ್ತು ಅಂತೆ. ಬಂಗಾರದ ಕಮಲದ ಹೂಗಳು. ಆ ಬಂಗಾರದ ಕಮಲದ ಹೂಗಳು ಎಲ್ಲಿಂದ ಬರ್ತಾ ಇದೆ ಅಂತ ಹುಡುಕೊಂಡು ಬಂದಾಗ ಅಲ್ಲಿ ಬಂಗಾರದ ಕಮಲದ ಹೂಗಳು ಬರ್ತಾ ಇದ್ವು ಅಂತ ತಿಳಿಸ್ತಾರೆ. ಅಂದ್ರೆ ಇಲ್ಲಿ ಈ ಇಂದ್ರಸೇನ ತಪಸ್ ಮಾಡ್ತಾ ಇದ್ಲಲ್ಲ, ಅಲ್ಲಿ ಯಾಕೆ ಬಂಗಾರದ ಹೂ ಬರ್ತಾ ಇತ್ತು ಅಂತಂದ್ರೆ, ಅಳ್ತಾ ಇದ್ರು ಎಲ್ಲರೂ ಕೂಡ. ಭಾರತೀ ದೇವಿ ಕೂಡ ಆ ದೇಹದಲ್ಲಿ ಇದ್ಲು. ಅವಳು ಕೂಡ ಅತ್ತಂತೆ ನಟನೆ ಮಾಡಿದಳು. ಅವಳ ಕಣ್ಣಿನಿಂದಾಗಿ ಕಣ್ಣೀರು ಬಂತು. ಆದರೆ ಆ ಕಣ್ಣೀರು ದುಃಖದ ಕಣ್ಣೀರಲ್ಲ. ಯಾಕಂದ್ರೆ ಪರಶುಕ್ಲತ್ರಯರಲ್ಲಿ ಒಬ್ಬಳು ಭಾರತೀ ದೇವಿ, ದುಃಖದ ಸ್ಪರ್ಶವೇ ಇಲ್ಲದಿರುವಂತಹ ಪರಿಶುದ್ಧವಾದಂತಹ ಸ್ತ್ರೀ. ಹಾಗಾಗಿ ಕಣ್ಣೀರು ಬಂತು ಅಂದ್ರೆ ಅದು ದುಃಖದ ಕಣ್ಣೀರಲ್ಲ, ಆನಂದಾಶ್ರು. ಹಾಗಾಗಿ ಆ ಬಿದ್ದ ಕಣ್ಣೀರು ಏನಾಯ್ತು, ಬಂಗಾರದ ಕಮಲದ ಹೂವಾಗಿ ಪರಿವರ್ತನೆ ಆಯಿತು ಅಂತ ಮಹಾಭಾರತ ತಿಳಿಸ್ತಾರೆ. ಹೀಗೆ ಆ ಬಂಗಾರದ ಕಮಲದ ಹೂವನ್ನು ಹುಡುಕಿಕೊಂಡು ದೇವೇಂದ್ರ ಬಂದ. ಅಲ್ಲಿ ನೋಡಿದರೆ ಆ ಇಂದ್ರಸೇನ ಅಳ್ತಾ ಇದ್ದಾಳೆ. ಯಾಕೆ ಅಳತೀಯ ಅಂತ ಅವನು ಕೇಳಿದ. ಮುಂದೆ ಕಿಮರ್ಥಂ ರೋದಿಷೀತ್ತೇವ ಸಾಬ್ರವೀತ್ ವಟುರೂಪಿಣಂ. ಶಂಕರಂ ದರ್ಶಯಿತ್ವೈವ ಪಂಚಭರ್ತೃತ್ವಮೇಷಮೇ. ವರಾರ್ಥಮರ್ತಿತಃ ಪ್ರಾದಾತ್ ಇತಿತಂ ಶಿವ ಇತ್ಯಥ.
ಅಜಾನನ್ ಶಕ್ರ ಆಹೋಚ್ಚೈಹಿ ಕಿಮೇತತ್ ಭುವನತ್ರಯೇ. ಮತ್ಪಾಲಿತೆ ಯೋಷಿತಂ ತ್ವಂ ವೃಥಾ ಶಪಸಿ ದುರ್ಮತೆ. ಪದಚ್ಛೇದ. ಕಿಮರ್ಥಂ ರೋದಸಿ ಇತಿ ಏವ ಸಾ ಅಬ್ರವೀತ್ ವಟರೂಪಿಣಂ ಶಂಕರಂ ದರ್ಶಯಿತ್ವಾ ಏವ ಪಂಚಭರ್ತೃತ್ವಂ ಏಷಃ ಮೇ ವರಾರ್ಥಂ ಅರ್ಥಿತಃ ಪ್ರಾದಾತ್ ಇತಿ ತಂ ಶಿವಃ ಇತಿ ಅಥ ಅಜಾನನ್ ಶಕ್ರಃ ಆಹ ಉಚ್ಚೈಃ ಕಿಂ ಏತತ್ ಭುವನತ್ರಯೇ ಮತ್ಪಾಲಿತೆ ಯೋಷಿತಂ ತ್ವಂ ವೃಥಾ ಶಪಸಿ ದುರ್ಮತೆ. ದೇವೇಂದ್ರ ಬಂದ, ಇಂದ್ರಸೇನ ಅಳ್ತಾ ಇದ್ದಾಳೆ. ಕಿಮರ್ಥಂ ರೋದಸಿ, ಯಾಕೆ ಅಳ್ತಾ ಇದ್ದೀಯಾ ಅಂತ ಕೇಳಿದಾಗ ಆ ಇಂದ್ರಸೇನ ಹೇಳಿದಳು, ವಟುರೂಪಿಣಂ ಶಂಕರಂ. ಅಲ್ಲೊಬ್ಬ ವಟು ನಿಂತಿದ್ದ, ಆ ವಟುವನ್ನು ತೋರಿಸಿ ಹೇಳಿದಳು. ಆ ವಟು ಬೇರೆ ಯಾರು ಅಲ್ಲ, ರುದ್ರದೇವರು. ಅರ್ಥಾತ್ ರುದ್ರದೇವರು ಅಲ್ಲಿ ವಟುರೂಪದಿಂದಾಗಿ ಬಂದು ವರವನ್ನು ಕೊಟ್ಟಿದ್ರು. ವಟುವನ್ನ ತೋರಿಸಿ ಹೇಳಿದಳು, ಏಷಃ ಪಂಚಭರ್ತೃತ್ವಂ ವರಾರ್ಥಂ ಅರ್ಥಿತಃ. ನಾನೇನೋ ನನ್ನ ಗಂಡ ಬೇಕು ಅಂತ ನಾನು ಇವನಿಗೆ ವರವನ್ನು ಕೇಳಿದೆ, ಈ ವಟುವಿಗೆ. ಇವನು ನೋಡಿದರೆ ನನಗೆ ಪಂಚಭರ್ತೃತ್ವಂ ಏಷಃ ಪ್ರಾದ, ನನಗೆ 5 ಜನ ಗಂಡಂದಿರಾಗುವಂತೆ ವರವನ್ನು ಕೊಟ್ಟು ಬಿಟ್ಟ ಅಂತ ಹೇಳಿದಳು. ನಾನು ನನ್ನ ಪತಿ ಬೇಕು ಅಂತ ವರ ಕೇಳಿದರೆ ನನಗೆ 5 ಜನ ಪತಿಗಳು ಸಿಗ್ತಾರೆ ಅಂತ ವರವನ್ನು ಕೊಟ್ಟು ಬಿಟ್ಟ ಅಂತ ಹೇಳಿದಳು. ಇದನ್ನು ಕೇಳಿದಾಗ ಶಕ್ರನಿಗೆ, ಅರ್ಥಾತ್ ದೇವೇಂದ್ರನಿಗೆ, ಅದು ಶಿವ ಅಂತ ಗೊತ್ತಿಲ್ಲ ಅವನಿಗೆ, ಅಜಾನನ್ ಶಿವ ಅಂತ ಗೊತ್ತಿಲ್ಲ. ತಕ್ಷಣ ಆ ದೇವೇಂದ್ರ ಉಚ್ಚೈಹಿ, ಭಾರಿ ಜೋರಾಗಿ ಹೇಳ್ತಾ ಇದ್ದಾನೆ, ದುರ್ಮತೆ, ಕೆಟ್ಟ ಬುದ್ಧಿಯವನೇ, ಏನ್ ಮಾಡ್ತಾ ಇದೆಯಾ ಇವು? ಒಂದು ಹೆಣ್ಣು ಬಂದು ನನ್ನ ಪತಿ ಬೇಕು ಅಂತ ವರ ಕೇಳಿದ್ರೆ 5 ಜನ ಪತಿಗಳನ್ನ ವರವನ್ನ ಕೊಟ್ಟಿದ್ದೀಯ ಅಲ್ಲ, ಎಂತಹ ದೊಡ್ಡ ಅನರ್ಥ ಇದು. ಯಾಕೆಂತಂದ್ರೆ ಮತ್ಪಾಲಿತೆ ಭುವನತ್ರಯೇ, ನಾನು ಇಡೀ 3 ಲೋಕಗಳನ್ನ ರಕ್ಷಣೆ ಮಾಡ್ತಾ ಇದ್ದೇನೆ. ನಾನು ದೇವೇಂದ್ರ, ಸಕಲ ಲೋಕಗಳಿಗೂ ಒಡೆಯ. ಹೀಗೆ ನಾನು ರಾಜನಾಗಿರ್ಬೇಕಾದ್ರೆ ಇಂತಹ ಒಬ್ಬ ಯೋಷಿತ ಅಂದ್ರೆ ಸ್ತ್ರೀ, ಇಂತಹ ಒಂದು ಉತ್ತಮವಾದಂತಹ ಸ್ತ್ರೀಯನ್ನ ನೀನು ಯಾತಕ್ಕೋಸ್ಕರ ಶಪಿಸಿದಿ ಅಂತ. ಯಾಕೆಂದ್ರೆ ಅದು ವರವಲ್ಲ, ಶಾಪವೇ ಅದು. ಒಂದು ಹೆಣ್ಣಿಗೆ 5 ಜನ ಗಂಡಂದಿರ ಆಗುವುದು ಅನ್ನೋದು ದೊಡ್ಡ ಶಾಪ. ಹಾಗಾಗಿ ನೀನು ಯಾತಕ್ಕೋಸ್ಕರ ವಿನಾಕಾರಣ, ಏನೂ ಕಾರಣ ಇಲ್ಲ, ವೃಥ ಅಂದ್ರೆ ಸುಮ್ಮನೆ ಅಂತ. ಪಾಪ ತಾನು ಬಂದು ಒಂದು ಗಂಡ ಬೇಕು ಅಂತ ವರವನ್ನು, ತನ್ನ ಪತಿ ಬೇಕು ಅಂತ ವರವನ್ನು ಕೇಳಿದರೆ ನೀನು ಸುಮ್ಮನೆ ಅವಳಿಗೆ 5 ಜನ ಗಂಡಂದಿರಾಗುವಂತ ವರವನ್ನು ಕೊಟ್ಟಿದ್ದೀಯಲ್ಲ, ಯಾತಕ್ಕೋಸ್ಕರ ನೀನು ಈ ಒಂದು ಹೆಣ್ಣಿಗೆ ಶಪಿಸಿದಿ ಅಂತ ದೇವೇಂದ್ರ ಜೋರಾಗಿ ಕೇಳ್ತಾ ಇದ್ದಾನೆ. ಹೀಗೆ ವಟು ರೂಪದಲ್ಲಿ ಇರುವುದು ಶಿವ ಅಂತ ಗೊತ್ತಿಲ್ಲ. ಆ ಒಂದು ಹಿನ್ನೆಲೆಯಲ್ಲಿ ಜೋರಾದಂತಹ ಧ್ವನಿಯಲ್ಲಿ ಇಡೀ 3 ಲೋಕವನ್ನು ನಾನು ರಕ್ಷಣೆ ಮಾಡ್ತಾ ಇದ್ದೇನೆ. ಇಂತಹ ಸಂದರ್ಭದಲ್ಲಿ ಈ ಒಂದು ಸ್ತ್ರೀಗೆ ನೀನು ಯಾತಕ್ಕೋಸ್ಕರ ಈ ರೀತಿಯಾದಂತಹ ಶಾಪವನ್ನು ಕೊಟ್ಟಿ ಎಂಬುದಾಗಿ ದೇವೇಂದ್ರ ವಟು ರೂಪದಲ್ಲಿ ಇರುವಂತಹ ರುದ್ರದೇವರಿಗೆ ಕೇಳಿದ. ಇದಕ್ಕೆ ರುದ್ರದೇವರು ಏನು ವರವನ್ನು ಕೊಟ್ಟರು, ಅದರಿಂದ ಏನೇನಾಯಿತು ಅಂತ ಮತ್ತೆ ಇನ್ನೂ ವಿಶಿಷ್ಟವಾದಂತಹ ಘಟನೆಗಳಲ್ಲಿ ನಡೆಯುತ್ತೆ. ಆ ಒಂದು ಚಿಂತನೆಯನ್ನು ಮತ್ತೆ ಮುಂದಿನ ಪಾಠದಲ್ಲಿ ಮಾಡೋಣ ಎಂಬುದಾಗಿ ಹೇಳ್ತಾ ಇಂದಿನ ಪಾಠವನ್ನ ಶ್ರೀಕೃಷ್ಣಾರ್ಪಣಮಸ್ತು.